हेलो बच्चों, आपको मेरे चैनल में फिर एक बार स्वागत है। आज हम संयुक्ताक्षर सीखने वाले थे। संयुक्ताक्षर कौन कौन से हैं ಅಂದರೆ ಸಂಯುಕ್ತಾಕ್ಷರಗಳನ್ನಷ್ಟ ನೋಡೋರಿದ್ವಿ ಇವತ್ತು. ಇಷ್ಟು ದಿವಸ ನಾವೆಲ್ಲ ವ್ಯಂಜನಾಕ್ಷರಗಳನ್ನು ಸ್ವರಗಳನ್ನು ನೋಡಿದ್ವಿ. ಯೋಗವಾಹಗಳು ಅಂ ಆ ಅನುಸ್ವಾರ ವಿಸರ್ಗ. ಇವತ್ತು ನೋಡೋದೇನು ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೆ ಅದು ಹೆಸರಿನೊಳಗೆ ಇದ್ದಂಗೆ ಎರಡು ಅಕ್ಷರಗಳ ಮಿಲನ, ಎರಡು ವ್ಯಂಜನಾಕ್ಷರಗಳು ಕೂಡಿ ತಯಾರಾಗುವಂತಹ ಒಂದು ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಅವು ಯಾವ್ಯಾವು? ಮೊದಲನೇದಾಗಿ ಕ್ಷ. ಕ್ಷ ಹೆಂಗೆ ಬರಿತೀವಿ? ಇದು ಕ್ಷ. ಹೆಂಗೆ? ಉದ್ದಗೆರೆ, ಅಡ್ಡಗೆರೆ, ಉದ್ದಗೆರೆ, ಇಲ್ಲಿಂದ ಇದರಿಂದ ಜೋಡಿಸೋದು. ಇದು ಕ್ಷ. ಮತ್ತೊಮ್ಮೆ ನೋಡ್ರಿ, ಕ್ಷ. ಕ್ಷ ಒಳಗೆ ಎರಡು ವ್ಯಂಜನಾಕ್ಷರಗಳು ಯಾವ್ಯಾವ ಸೇರ್ಯಾವ ಅಂತಂದ್ರೆ ಹೇಳ್ತೀನಿ. ಮೊದಲು ಹೆಂಗೆ ಬರೀಬೇಕು ಅನ್ನೋದು ನೋಡ್ಕೊ. ಈ ಥರ ಇಲ್ಲಿಂದ ಇದು ಕ್ಷ. ಕ್ಷ ತಯಾರಾಗಬೇಕಾದ್ರೆ ಎರಡು ವ್ಯಂಜನಾಕ್ಷರಗಳು ಕೂಡಿ ಅಂತ ನಾ ಹೇಳಿದೆ. ಅದು ಯಾವುದಂದ್ರೆ ಕ. ಕ ಅಂದ್ರೆ ಹಿಂಗೆ ಹೇಳಿದ್ರೆ ಇದು ಅರ್ಧ ಕ. ಕ ಅಧಿಕ್ ಶ. ಕ್ಷ. ಕ ಅಧಿಕ್ ಶ. ಇವೆರಡು ವ್ಯಂಜನಗಳು ಸೇರಿ ಕ್ಷ ತಯಾರಾಯಿತು. ಅದರಂಗ ಎರಡನೇದ್ದು ತ್ರ. ಹೆಂಗೆ ಬರೀತೀರಿ? ಹಿಂಗೆ ಹಿಂಗೆ ಸ್ವಲ್ಪ ಇದೊಂದು ಚೂರು ಕೆಳಗೆ, ಇಲ್ಲಿಂದ ಉದ್ದಗೆರೆ, ಅಡ್ಡಗೆರೆ. ಇದು ತ್ರ. ಉದ್ದಗೆರೆ, ಉದ್ದಗೆರೆ, ಇದು ಅಡ್ಡಿ ಸೇರೋದು. ಇದಕ್ಕೆ ತ್ರ ಅಂತಾರೆ. ಇದು ತ್ರ. ಈ ತ್ರನು ಎರಡು ವ್ಯಂಜನಾಕ್ಷರಗಳಿಂದ ಕೂಡೋದಂದಮೇಲೆ ಯಾವ್ಯಾವ ಅಂತಂದು ಹೇಳ್ರಿ ನೋಡೋಣ. ತ ಮತ್ತು ರ. ತ ಅಧಿಕ್ ರ. ತ್ರ. ಅರ್ಧ ತ ಅಧಿಕ್ ರ ತ್ರ. ಇದು ಎರಡನೇ ಸಂಯುಕ್ತಾಕ್ಷರ. ಇದಾದಮೇಲೆ ಮೂರನೇದ್ದು ಜ್ಞ. ಕ್ಷ ತ್ರ ಜ್ಞ. ಜ್ಞಕ್ಕೆ ಉದ್ದಗೆರೆ,
ಶಿರೋದೇಶ, ಇದು ಜ್ಞ. ಹಿಂಗೆ ಇದು ಜ್ಞ. ಜ್ಞ ಯಾವ ಅಕ್ಷರ ಕೂಡಿ ಆಗ್ಯಾವಂದ್ರೆ ಜ, ಅಧಿಕ್, ಯಾವ್ದು ಹೇಳ್ರಿ, ಯ, ಜ ಝ ಝ ಝ ಯ, ಎರಡು ಕೂಡಿಯಾಗಿದ್ದು ಜ್ಞ. ಅರ್ಧ ಜ ಮತ್ತು ಯ ಕೂಡಿ ತಯಾರಾದಂಥ ಶಬ್ದ ಅಕ್ಷರ ಜ್ಞ. ಜ್ಞ ಯಾವುದಕ್ಕೆ ಬಳಸ್ತೀವಿ? ಯಜ್ಞ, ವಿಜ್ಞಾನ ಇಂಥ ಶಬ್ದಗಳು ಬಂದಾಗ ಬಳಸ್ತೀವಲ್ಲ, ಇದಕ್ಕೆ ಜ್ಞ ಅಂತಾರೆ. ಇದಾದಮೇಲೆ ಶ್ರ. ಶ್ರ ಹೆಂಗೆ ಬರೀತಾರೆ ಅಂದ್ರೆ ಶ್ರ. ಇದನ್ನೊಂದು ಸಂಯುಕ್ತಾಕ್ಷರ ತಂದು ಹೀಗೆ ಕೂಡಿಸೋದು. ಹಿಂಗೆ ಬರೆದ್ರು ನಡೀತದೆ. ಇದು ಶ್ರ. ಶ್ರಮ, ಶ್ರಮಿಕ ಇವೆಲ್ಲ ಬರೀತಾರಲ್ಲ ಅದು. ಶ್ರೀರಾಮ್. ಶ್ರ ಒಳಗೆ ಎರಡು ವ್ಯಂಜನಗಳು ಕೂಡ ಅಂದ್ರೆ ಶ, ಅಧಿಕ್, ರ. ಅರ್ಧ ಶ ಮತ್ತು ರ ಕೂಡಿ ಶ್ರ. ಯಾವ್ಯಾವ ಸಂಯುಕ್ತಾಕ್ಷರಗಳು ಕನ್ನಡದೊಳಗೆ ಬರುತ್ತೆ ತೋರಿಸ್ತೀನಿ. ಸಂಯುಕ್ತಾಕ್ಷರ ಕ್ಷ, ತ್ರ, ಜ್ಞ ಮತ್ತು ಶ್ರ. ಇದನ್ನು ಪ್ರಾಕ್ಟೀಸ್ ಮಾಡಿರಿ. ನಾಳೆ ಮತ್ತು ಮುಂದಿನ ವಿಡಿಯೋದೊಳಗೆ ನಿಮಗೆ ಅಕ್ಷರಗಳನ್ನು ಹೆಂಗೆ ನೀವು ಈ ಸಣ್ಣ ಸಣ್ಣ ಅಕ್ಷರಗಳ ಒಳಗಿಂದ ತಯಾರಾಗುವಂಥ ಶಬ್ದಗಳನ್ನು ಕಲಿಯೋಣ. ಅಲ್ಲಿ ತನಕ ಮತ್ತು ಪ್ರಾಕ್ಟೀಸ್ ಮಾಡಿರಿ, ಅಭ್ಯಾಸ ಮಾಡಿರಿ. ಬಾಯ್.